ಹಾಸನ ಜಿಲ್ಲಾ ಎಸ್ಪಿ ಮತ್ತು ಅಡಿಷನಲ್ ಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ಅರಸೀಕೆರೆ ಡಿವೈಎಸ್ಪಿ ಗೋಪಿ, ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ಮತ್ತು ಸಿಬ್ಬಂದಿ ವರ್ಗದಿಂದ ಮನೆ ಕಳ್ಳತನವನ್ನು ತಡೆಗಟ್ಟಲು ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇಂದು ಅರಸೀಕೆರೆ ನಗರದಲ್ಲಿ ನಡೆಯಿತು. ಮನೆಯಿಂದ ಊರಿಗೆ ತೆರಳಬೇಕಾದರೆ 112ಗೆ ಕರೆ ಮಾಡಿ ಮಾಹಿತಿ ನೀಡಬೇಕು ಮತ್ತು KSP ಆ್ಯಪ್ನಲ್ಲಿ LHMS ಬಗ್ಗೆ ಮಾಹಿತಿ ನೋಂದಾಯಿಸಬೇಕು. ಮನೆ ಬೀಗವನ್ನು ಮ್ಯಾಟಡಿ, ಪಾಟ್ನಲ್ಲಿ ಮತ್ತು ಸಜ್ಜೆ ಮೇಲೆ ಇಡಬಾರದು ಎಂದು ಜನರಿಗೆ ಅರಿವು. ಮನೆ ಮಾಲೀಕರು ಜಾಗೃತರಾಗಿರಬೇಕಾಗಿ ಅರಸೀಕೆರೆ ನಗರ ಠಾಣೆಯಿಂದ ಪ್ರಕಟಣೆ. ನಾವು ಅರಸೀಕೆರೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಏನು ಕಳ್ಳಕಳವು ಪ್ರಕರಣಗಳು, ಈ ಆರ್ಥಿಕ ಅಪರಾಧಗಳು ಮತ್ತು ಏನು ಕಾನೂನು ಬಾಹಿರ ಚಟುವಟಿಕೆ ಇದೆ, ಇದನ್ನು ನಾವು ಏನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯೋಗವನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾಡ್ತಿದ್ದೇವೆ. ನಾವು ಏನು ನಮ್ಮ ಪೊಲೀಸ್ ಇಲಾಖೆಯ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮನೆ ಮನೆ ಪೊಲೀಸ್ ಏನು ಸ್ಕೀಮ್ ಯೋಜನೆ ಇದೆ, ಅದರ ಜೊತೆಯಲ್ಲಿ ನಾವು ಸಾರ್ವಜನಿಕರಿಗೆ ಈ ಅಪರಾಧಗಳನ್ನು ಏನು ಮನೆ ಕಳ್ಳತನವನ್ನು ತಡೆಗಟ್ಟುವ ಕುರಿತು ಮಾಹಿತಿಯನ್ನು ನೀಡಲಿಕ್ಕಾಗಿ ನಾವು ಒಂದು ಕರಪತ್ರವನ್ನು ನಮ್ಮ ಅರಸೀಕೆರೆ ನಗರ ಪೊಲೀಸ್ ಠಾಣೆಯ ವತಿಯಿಂದ ಮುದ್ರಿಸಿದ್ದೇವೆ. ಇದರಲ್ಲಿ ಹಲವಾರು ಅಂಶಗಳಿದೆ. ಇದನ್ನು ನಮ್ಮ ಅರಸೀಕೆರೆ ನಗರ ಪೊಲೀಸ್ ಠಾಣೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಮತ್ತು ನಮ್ಮ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ QRT ಮತ್ತು ERSS ವಾಹನ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಸೇರಿ ಈ ದಿನ ನಾವು ಪ್ರತಿದಿನ 1-2 ಬಡಾವಣೆಗಳಂತೆ ಈ ವಾರ ಪೂರ್ತಿ ಈ ಅರಸೀಕೆರೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ಎಲ್ರಿಗೂ ಈ ಅಪರಾಧಗಳನ್ನು ತಡೆಗಟ್ಟುವ ಬಗ್ಗೆ, ಮನೆ ಕಳ್ಳತನವನ್ನು ತಡೆಗಟ್ಟುವ ಕುರಿತು ಮಾಹಿತಿಯ ಕರಪತ್ರವನ್ನು ಹಂಚಿದ್ದೇವೆ. ಇಲ್ಲಿ ಏನಿದ್ದಾರೆ ಇವರೆಲ್ಲ ನಮ್ಮ ಅರಸೀಕೆರೆ ನಗರ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮತ್ತು QRT ವಾಹನದ ಅಧಿಕಾರಿ ಸಿಬ್ಬಂದಿಯವರು ಮತ್ತು 112 ವಾಹನದ ಅಧಿಕಾರಿ ಮತ್ತು ಸಿಬ್ಬಂದಿಯವರಿದ್ದಾರೆ. ಇವರೆಲ್ಲರೂ ಕೂಡ ನಾವೆಲ್ಲ ಸೇರಿ ಸಾರ್ವಜನಿಕರೊಂದಿಗೆ ಅವ್ರಿಗೆ ಈ ಮನೆ ಕಳ್ಳತನ ತಡೆಗಟ್ಟುವ ಕುರಿತು ಮುಂಜಾಗ್ರತಾ ಕ್ರಮಗಳ ಮಾಹಿತಿ ಇರ್ತಕ್ಕಂಥ ಕರಪತ್ರವನ್ನು ಪ್ರತಿ ಮನೆಯ ಬಾಗಿಲಿಗೆ ನಾವೇ ಭೇಟಿ ನೀಡಿ ಅವರಿಗೆ ಕೊಡ್ತೀವಿ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ, ನೀವು ಹೋಗುವಾಗ ಮನೆಯಲ್ಲಿ ನಗದು ಮತ್ತು ಚಿನ್ನಾಭರಣಗಳನ್ನ ಮನೆಗೆ ಇಟ್ಬಿಟ್ಟು ಬೀಗ ಹಾಕ್ಬಿಟ್ಟು ಬೀಗವನ್ನು ಜೊತೆಲಿ ತೆಗೆದು ಹೋಗಬೇಡಿ. ಹ್ಯಾಂಗಿಂಗ್ ಬೀಗವನ್ನು ಹಾಕಿ ಹೋಗಬೇಡಿ, ಕಳ್ಳರಿಗೆ ಅದು ಗುರುತಾಗ್ತದೆ. ಜೊತೆಗೆ ಮನೆಗೆ ಬೀಗ ಹಾಕಿ ನೀವು ಹೊರಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಕೀಯನ್ನು ಆ ಮ್ಯಾಟ್ ಕೆಳಗಡೆ, ಮನೆ ಮುಂಭಾಗ ಇರ್ತಕ್ಕಂಥ ಮ್ಯಾಟ್ ಕೆಳಗಡೆ ಇಟ್ಟು ಹೋಗ್ತೀರಿ, ಕಳ್ಳರು ಅದನ್ನು ತೆಗೆದು ಕಳ್ಳತನ ಮಾಡ್ತಾರೆ. ಹಾಗಾಗಿ ಇನ್ನೂ ಹಲವಾರು ವಿಚಾರ ಇರ್ತಕ್ಕಂಥ ಕರಪತ್ರವನ್ನು ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ಮುದ್ರಿಸಿದ್ದೇವೆ. ಇದನ್ನು ನಾವು ಈ ದಿನ ಅರಸೀಕೆರೆ ನಗರ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಯವರು ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಈ ಕರಪತ್ರ ಕೊಟ್ಟು ಈ ಕಳ್ಳತನ ತಡೆಗಟ್ಟುವ ಕುರಿತು ಮುಂಜಾಗ್ರತಾ ಕ್ರಮಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತಿದ್ದೇವೆ. ಇದರಲ್ಲಿ ಸಾರ್ವಜನಿಕರು ಮತ್ತು ನಮಗೆ ಸಹಕರಿಸಬೇಕಂತ ಕೇಳಿ ನಾವೀಗ ಈ ನಮ್ಮ ಅರಸೀಕೆರೆ ನಗರ ಠಾಣಾ ವ್ಯಾಪ್ತಿಯ ಶ್ರೀನಗರ, ಸುಬ್ರಹ್ಮಣ್ಯ ನಗರ, ಮಲ್ಲೇಶ್ವರ ಈ ಬಡಾವಣೆಗಳಿಗೆ ಹಂಚುತ್ತಿದ್ದೇವೆ. ನಾಳೆ ದಿನ ನಾವು ಉಳಿದಂಥ ಬಡಾವಣೆಗಳಿಗೆ ಕ್ರಮವಾಗಿ ಈ ವಾರ ಪೂರ್ತಿ ಹಂಚ್ತೇವೆ. ಸಾರ್ವಜನಿಕರೆಲ್ಲ ಸಹಕರಿಸಬೇಕು. ಈಗ ನೋಡಿ ಇಲ್ಲಿ ಸಾರ್ವಜನಿಕರು ನೆರೆದಿದ್ದಾರೆ. ನಿಮ್ಮೆಲ್ಲರಿಗೂ ನಮ್ಮ ಮನವಿ, ದಯಮಾಡಿ ಇದನ್ನು ಓದಬೇಕು, ವೇಸ್ಟ್ ಮಾಡಬಾರ್ದು, ಓದಬೇಕು. ನಿಮ್ಮ ಮನೆಯವರಿಗೆ, ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ದಯಮಾಡಿ ಹೇಳಬೇಕು. ಏಕೆಂದರೆ ಚಿನ್ನಾಭರಣಕ್ಕೆ ವ್ಯಾಲ್ಯೂ ತುಂಬ ಇದೆ ಮತ್ತು ಕಳ್ಳತನದ ನಾವು ಪತ್ತೆ ಮಾಡುವಂಥ ಭಾಳ ಶ್ರಮ ಆಗ್ತದೆ. ಅದಕ್ಕಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ತಡೆಗಟ್ಟುವುದು ಭಾಳ ಅಮೂಲ್ಯವಾದ ಒಂದು ಕಾರ್ಯ. ನೀವೆಲ್ಲರೂ ಕೂಡ ಸಹಕರಿಸಬೇಕು. ನಿಮ್ಮ ಮನೆಗಳಿಗೆ CCTV ಕ್ಯಾಮ್ರಾವನ್ನು ಹಾಕುವಂಥದ್ದು, ಜೊತೆಗೆ ನಿಮ್ಮ ಯಾವುದೋ ನಿಮ್ಮ ಮನೆ ಬಿಟ್ಟು ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಪಕ್ಕದ ಮನೆಯವರಿಗೆ ನಿಮ್ಮ ನಂಬಿಕೆ ಇರುವಂಥವ್ರನ್ನ ಮನೆಯನ್ನು ಉಳಿಸಿ ಹೋಗುವಂಥದ್ದು, ಇದೆಲ್ಲವನ್ನು ಮಾಡಿದರೆ ನಾವು ಅಪರಿಚಿತರ ಬಗ್ಗೆ ನಾವು ಯಾವುದೋ ನಗರಸಭೆಯವರು ನಾವು ಉಚಿತ ಸೇವೆ ಕೊಡ್ತೀವಿ, ಈ ಗ್ಯಾಸ್ ಕಂಪನಿಯವರು ಫ್ರೀ ಸರ್ವಿಸ್ ಮಾಡ್ತೀವಿ, ಫ್ರೀ ಸರ್ವಿಸ್ ಮಾಡ್ತೀವಿ ಅಂತ ಅಪರಿಚಿತರು ಬಂದು ನಿಮ್ಮನ್ನು ಹ್ಯಾಮರ್ಸಿ ನಿಮ್ಮನ್ನು ಹೊಡೆದು ಅಥವಾ ಚಿನ್ನಾಭರಣ ದೋಚುವಂಥ ಸಂದರ್ಭ ಇರ್ತದೆ. ಅದನ್ನು ನೀವೆಲ್ಲರೂ ಕೂಡ ಈ ಕರಪತ್ರದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಓದಿ ಈ ಅಪರಾಧ ತಡೆಗಟ್ಟಲಿಕ್ಕೆ ನೀವೆಲ್ಲರೂ ಸಾರ್ವಜನಿಕರು ಸಹಕರಿಸಬೇಕಾಗಿ ನಾನು ನಿಮ್ಮೆಲ್ಲರೂ ಕೇಳಿಕೊಳ್ತೀನಿ. ಈಗೆಲ್ಲ ಮನೆಗಳು ಹೆಚ್ಚಾಗಿದ್ದು ಈಗ ನೋಡಿ, ಈಗ ಈ ಮನೆಗಳ್ಳತನ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳು ಅಂತ ನಗರ ಪೊಲೀಸ್ ಠಾಣೆಯ ಪೊಲೀಸರು ಈ ಸಾರ್ವಜನಿಕರಿಗೆ ಮಾಹಿತಿ ಕೊಡಲಿಕ್ಕಾಗಿ ಕರಪತ್ರವನ್ನು ಪ್ರಿಂಟ್ ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ನೀವು ಈ ಬಂಗಾರದ ಬೆಲೆ ಜಾಸ್ತಿ ಆಗಿರುತ್ತೆ, ಕಳ್ಳರು
ತಾವು ಒಂಟಿಯಾಗಿ ನಡ್ಕೋಗೋ ಚೈತಿರ್ತಾರೆ. ನೀವು ಮನೆಯಲ್ಲಿ ಬೀಗ ಹಾಕ್ಬಿಟ್ಟು ಬೀಗವನ್ನು ಹ್ಯಾಂಗಿಂಗ್ ಬೀಗ ಹಾಕ್ಬಿಟ್ಟು 2 ದಿನ 3 ದಿನ ಹೊರಗಡೆ ಹೋಗ್ತೀರಾ, ಆ ಬೀಗ ನೋಡ್ತಾರೆ, ಈ ಮನೇಲಿ ಯಾರ್ಯಾರ ಕನ್ಫರ್ಮ್ ಮಾಡಿಬಿಟ್ಟು ಮನೆಯಲ್ಲೇ ಬೀಗ ಹೊಡೆದ್ಬಿಟ್ಟು ದೂಚ್ತಾರೆ. ಹಾಗಾಗಿ ಜೊತೆಗೆ ಮನೆ ಬೀಗ ಹಾಕ್ಬಿಟ್ಟು ಮನೇನ ಮುಂಭಾಗ ಮ್ಯಾಟಿನ ಕೆಳಗಡೆ ಇಡೋದು, ಆಮೇಲೆ ಯಾವುದು ಪಾಟ್ ಮೇಲೆ ಇಡೋದು, ನಂತರ ಇದು ಇದು ಮೀಟ್ರ್ ಕೊಟ್ಟಿತ್ತಲ್ಲ ಅಲ್ಲಿ ಇಡುವಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳಿಂದ ನೀವು ಮನೆ ಇರ್ತಕ್ಕಂಥ ಬಂಗಾರವನ್ನು ಜನರು ಕಳ್ಳತನ ಮಾಡಲಿಕ್ಕೆ ಸಲೀಸಾಗ್ತದೆ. ನಾವು ಮನೆ ಸ್ಟವ್ ರಿಪೇರಿ ಮಾಡೋರು, ನಾವು TV ಕಂಪನಿ ಉಚಿತವಾಗಿ ಸೇವೆ ಮಾಡ್ತೀವಿ. ಸ್ಟವ್ ಗ್ಯಾಸ್ ಸ್ಟವನ್ನು ರಿಪೇರಿ ಮಾಡೋರು ಫ್ರೀ ಸರ್ವಿಸ್ ಕಂಪನಿಯಿಂದ ಬರ್ತಾರೆ. ನೀವು ನೋಡ್ತಿರುವಾಗ ನಿಮಗೆ ಅಸಾಲ್ಟ್ ಮಾಡ್ತಾರೆ, ಮನೆಯನ್ನು ದೋಚ್ತಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿ 112 ಪೊಲೀಸ್ ಅವಶ್ಯಕತೆ ಇದ್ದಾಗ 112 ಯಾವ ರೀತಿ ಕಾಲ್ ಮಾಡಬೇಕು ಅನ್ನೋ ಮಾಹಿತಿ ಇದೆ. ಮತ್ತು ಇನ್ನೊಂದು ಏನಾದರೂ ಮಾಹಿತಿ ಬಂದಾಗ ಗಸ್ತಿಗೆ ಹಗಲು ಮತ್ತು ರಾತ್ರಿ ಪೊಲೀಸರು ನಿಮ್ಮ ಏರಿಯಾದಲ್ಲಿ ಗಸ್ತಿರ್ತಾರೆ, ಅವರಿಗೆ ಮಾಹಿತಿ ಕೊಡಬೇಕು. ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡುವಂಥದ್ದು, ದ್ವಿಚಕ್ರ ವಾಹನಗಳು ಓಡಾಡುವಂಥದ್ದು, ಕಾರ್ ಓಡಾಡುವಂಥದ್ದು, ಇವೆಲ್ಲವನ್ನು ಕೂಡ ನೀವು ಅನುಮಾನ ಬಂದ ತಕ್ಷಣ ಪೊಲೀಸ್ಗೆ ತಿಳಿಸ್ಬೇಕು. ನಿಮ್ಮ ಬೀಟ್ ಪೊಲೀಸರು ಇರ್ತಾರೆ, ಪ್ರದೇಶಕ್ಕೊಬ್ಬರು ಪೊಲೀಸ್ ಅಂತ, ಮತ್ತು ಮನೆಗೆ ಪೊಲೀಸರು ಬಂದು ಮಾಹಿತಿನ ಕಲೆಕ್ಟ್ ಮಾಡ್ತಾರೆ. ನೀವೆಲ್ಲರೂ ಕೂಡ ಜಾಗರೂಕರಾದರೆ ಈ ಏನು ಕನ್ನಕಳವು ಪ್ರಕರಣಗಳು ಅಪರಾಧಗಳನ್ನ ತಡೆಗಟ್ಟಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ನಮ್ಮ ಅರಸೀಕೆರೆ ಹಾಸನ ಜಿಲ್ಲೆ ಅರಸೀಕೆರೆ ನಗರ ಪೊಲೀಸರು ಕರಪತ್ರವನ್ನು ಪ್ರಿಂಟ್ ಮಾಡಿದ್ದಾರೆ. ಇದನ್ನು ಓದಿ ಅಪರಾಧವನ್ನು ತಡೆಗಟ್ಟಲು ತಾವೆಲ್ಲರೂ ಸಹಕರಿಸಬೇಕಂತ ನಿಮ್ಮನ್ನು ನಾವು ಮನವಿ ಮಾಡ್ತೀವಿ. ಈಗ ಇಲ್ಲಿಗೆ ಒಬ್ರು ಪೊಲೀಸ್ ಅಂತ ಈಗ ಹಾಕಿದ್ದೀವಿ ಅಂತೀರಲ್ಲ, ಆ ನಂಬರ್ ಬೇಕು ನಮ್ಮ ಏರಿಯಾ. ನಮ್ಮ ನಂಬರ್ ಪೂರ್ತಿ ನೋಡಿ. ಅಲ್ಲ ಇಲ್ಲಿ ಕನ್ನಡ ಅಲ್ಲಲ್ಲ ಕನ್ನಡಕಲ್ಲ ನೋಡಿ, 3 ನಂಬರ್ ಇದೆ ನೋಡಿ. 1 2 3 ನಂಬರ್ ಅವ್ರು ರಿಶ್ಯೂ ಮಾಡಲಿಲ್ಲ ಅಂದರೆ ಸರ್ ನಮ್ಮ ಶ್ರೀನಗರಕ್ಕೆ ಬಂದು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ನಮ್ಮ ಕೃಷ್ಣಕುಮಾರ್ ಸಾಹೇಬರು ಅವರ ಸಿಬ್ಬಂದಿ ವರ್ಗ ಈ ರೀತಿ ಮನೆ ಕರಪತ್ರವನ್ನು ಹಂಚಿ ಎಲ್ಲರಿಗೂ ಜನಜಾಗೃತಿಯನ್ನು ಮೂಡಿಸಿ ಎಲ್ಲರ ಮನೆಗೂ ಮನಗಟ್ಟಾಗುವಂಥ ಈ ಎಲ್ಲ ಸ್ಥಳೀಯರಿಗೂ ಕರಪತ್ರಗಳು ಮತ್ತು ನಮಗೂ ಎಲ್ಲರಿಗೂ ಮಾಡಿದಂಥ ಸಾಕಷ್ಟಂತ ಈ ಕೃಷ್ಣ ಸಾಹೇಬರಿಗೆ ನಮ್ಮ ಶ್ರೀನಗರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾಹಿತಿ ಕೊಟ್ಟಿದ್ದೇನೆ ಪೊಲೀಸ್ ಎಲೆಕ್ಷನ್ದಲ್ಲಿ ನಾವು 2-3 ಸರಿ ವಿಸಿಟ್ ಕೊಡ್ತೀವಿ, ಬಂದಾಗ ನೋಡ್ಕೊಳ್ತೀವಿ. ಬರೀ ನಾವೇ ಕಾಯ್ದ್ರೆ ನೀವು ಜವಾಬ್ದಾರಿನ ನೋಡ್ಕೊಳ್ಬೇಕು. ಪ್ಲಾಸ್ಟಿಕ್ ಹೋಗೋಕ್ಕೆ ಕೈಯಿಲ್ಲ ಹೇಳಾಗ್ತಾರೆ ಮುಂತಾಗಿ ಕೊಟ್ಟಿರಲ್ಲ ಒಂದು ಇಬ್ಬರ ಹತ್ರ ಒಂದಿದೆ ನಾಳೆ ಮರ್ಚಿಬಿಟ್ಟು ಜಿಲ್ಲೆಯಲ್ಲಿ ನಮ್ಮ ಅರಸೀಕೆರೆ ನಗರಸಭೆಯ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಏನು ಇದ್ದಾರೆ, ಈ ಪುಣ್ಯಾತ್ಮರು ಬಂದು ಈ ರೀತಿ ಕರಪತ್ರವನ್ನು ಹಂಚಿ ನಮ್ಮ ಅರಸೀಕೆರೆಯ ಎಲ್ಲ ವಾರ್ಡುಗಳಲ್ಲೂ ಹೋಗಿ ಪ್ರತಿಯೊಬ್ಬರಿಗೂ ಕರಪತ್ರವನ್ನು ಹಂಚಿ ಇಂಥ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿರುತ್ತೆ, ಉತ್ತಮವಾದ ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ ಅಂದರೆ ನಾವು ನಿಜವೂ ಭಾಳ ಸಂತೋಷ ಪಡುವಂಥ ವಿಚಾರ. ಇಂಥ ಕಾರ್ಯಕ್ರಮ ಈ ಕೃಷ್ಣಕುಮಾರ್ ಸಾಹೇಬರು ಮತ್ತು ಅವ್ರ ಸಿಬ್ಬಂದಿ ವರ್ಗದವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಎಲ್ಲ ಕರಪತ್ರವನ್ನು ಹಂಚಿ ಎಲ್ಲ ವಾರ್ಡುಗಳಲ್ಲೂ ಈ ರೀತಿ ಕಾರ್ಯಕ್ರಮನ ಕೊಡಲಿ ಅಂತ ಹೇಳಿ ನಮ್ಮ ಹಾಸನ ಜಿಲ್ಲೆಯ SP ಸಾಹೇಬರು ಸಹ ತಿಳ್ಕೊಳ್ಳಿ ಅಂತ ಹೇಳಿ ನಾನು ಈ 2 ಮಾತನ್ನು ಮಾತಾಡ್ತಿದ್ದೇನೆ.